ಕೆಲವರು ಗಂಡಸರಿಗೆ ಮಹಿಳೆಯರು ಒಂದು ಹೆಸರಿಟ್ಕೊಂಡಿರ್ತಾರೆ. ಜೊಲ್ಪಾರ್ಟಿ, ಹೆಂಗಸ್ರು ನೋಡೋಂಗಿಲ್ಲ, ಹಂಗೆ ತಿನ್ನೋರ ಥರ ನೋಡ್ತಾರೆ ಅಂತ. ಎಲ್ಲ ಗಂಡಸರು ಏನು ಆ ಥರ ಇರಲ್ಲ. ಈಗ ಅವ್ರ ಹೆಂಡತಿ ಚೆನ್ನಾಗೇ ಇರ್ತಾರೆ ನೋಡೋಕ್ಕೆ, ಆದರೂ ಇನ್ನೊಬ್ಬರು ಸ್ವಲ್ಪ ಸುಮಾರಿಗಿರೋ ಮಹಿಳೆಯನ್ನು ನೋಡಿದ್ರು ಅದೊಂಥರ ಏನಂತಾರೆ, ಪ್ರಕೃತಿ ನಿಯಮ. ಏನಾದರೂ ಕಾರಣದಿಂದ ಹೆಂಡತಿ ಬಿಟ್ಟೋದ್ರೆ, ಸತ್ತೋದ್ರೆ ಮುಂದೆ ಇವ್ರ ವಂಶ ಬೆಳಿಬೇಕಲ್ಲ. ಅದಕ್ಕೆ ಗಂಡಸರಲ್ಲಿ ಬೇರೆ ಮಹಿಳೆಯರ ಮದುವೆ ಆಗಿಲ್ದಿರೋ ಮಹಿಳೆಯರ ಮೇಲೆ ಸ್ವಲ್ಪ ನೋಡ್ತಾರೆ. ಆದರೆ ಹೆಂಡತಿ ಜೊತೆಗಿರ್ತಾಳಲ್ಲ, ಅವಳು ಚೂಟಿ ಮಾಡಿ ನಾನಿನ್ನೂ ಇದ್ದೀನಿ, ಆರೋಗ್ಯವಾಗೇ ಇದ್ದೀನಿ, ಎಲ್ಲೂ ಏನು ಬಿಟ್ಟು ಹೋಗಲ್ಲ, ಆ ಒಂದು ಏನಂತೀರ, ಗಂಡ ಹೆಂಡತಿ ಮಧ್ಯೆ ಅದೊಂದು, ಎಲ್ಲ ಗಂಡ ಹೆಂಡತಿ ಮಧ್ಯೆ ಅದೊಂದು ಜಗಳ ಬರುತ್ತೆ. ನನ್ನ ಮೇಲೆ ಹೆಣ್ಣು ಸೊಳ್ಳೆ ಕೂಡ ನನಗೆ ಕಚ್ಚಬಾರ್ದು, ಆ ಥರ ಅಷ್ಟೊಂದು ಪೊಸೆಸಿವ್ ಅಟ್ಯಾಚ್ಮೆಂಟು ಅದು ಕೆಲವು ಗಂಡಸರಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಫ್ರೀಡಮ್ ಬೇಕು ಅನಿಸ್ತಾ ಇರತ್ತೆ, ಇಲ್ಲ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಅವರು ಗಂಡಸರು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಪಾರ್ಟಿ ಎಲ್ಲ ಮಾಡಿಕೊಂಡು ಮಹಿಳೆಯರ ಮನಸ್ಸನ್ನ ಎಲ್ಲ ಗಂಡಸರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವರು ಸ್ವಲ್ಪ ಯಾರು ನಾನು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನನ್ನ ಹೆಂಡತಿ ಮನಸ್ಸು ಕೂಡ ನನಗೆ ಚೆನ್ನಾಗೇ ಗೊತ್ತಾಗತ್ತೆ. ಸೊ ಗಂಡ ಈಸ್ ಈಕ್ವಲ್ ಟು ಹೆಂಡತಿ. ಹೆಂಡತಿಯರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಆದರೆ ಎಲ್ಲಿ ಫ್ರೀ ಬಿಟ್ಟರೆ ನನ್ನ ಮಗ ಸ್ವಲ್ಪ ಗಂಡಂಗೆ ಸ್ವಲ್ಪ ಫ್ರೀಡಮ್ ಕೊಡೋಕ್ಕೆ ಹೆಂಡತಿಯರಿಗೆ ಏನೋ ಒಂಥರ ಭಯ.